ನಮಸ್ಕಾರ. ನನ್ನ ಹೆಸರು ಐ.ವಿ. ಯೋಗೀಶ್ ಅಂತ ಹೇಳ್ಬಿಟ್ಟು ನನ್ನ ಬಿಸ್ನೆಸ್ ಲೊಕೇಟ್ ಆಗಿರೋದು ತುಮಕೂರಿನಲ್ಲಿ. ನನ್ನ ಸಂಸ್ಥೆ ಹೆಸರು ಬಂದು SR ಆಗ್ರೋಟೆಕ್ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೊಂದು ಪ್ರೊಡಕ್ಷನ್ ಯೂನಿಟ್ ಬಂದು ಲಿಶಾಂತ್ ಆಗ್ರೋ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇನ್ನೂ ಹಲವಾರು ನಮ್ಮ ಫರ್ಮ್ಗಳಿದ್ದಾವೆ. ಮತ್ತು ಮೇಯ್ನ್ಲಿ ನಮ್ಮದು ಬಂದು ಅಗ್ರಿಕಲ್ಚರ್ ಬೇಸ್ಡ್ ಫರ್ಮ್ಸ್ ಎಲ್ಲ ಕಂಪ್ಲೀಟ್ಲಿ ಎಲ್ಲ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಯಾವ ಪ್ರಾಡಕ್ಟು ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಮೇಯ್ನ್ಲಿ ನಮ್ಮದು ಬಂದು ಟ್ರ್ಯಾಕ್ಟರ್ ಡ್ರಾನ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಚಾಪ್ ಕಟರ್ಸ್, ರೋಟೋವೇಟರ್ಸ್, ಕಲ್ಟಿವೇಟರ್ಸ್, ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ಬಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಎಲ್ಲ ಪ್ರಾಡಕ್ಟ್ಸು ಬಂದು ನಮ್ಮಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಎಂಪ್ಯಾಲ್ಮೆಂಟ್ ಅಂತ ಇದೆ. ನಮ್ಮ ಎಲ್ಲ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ನಮ್ಮ KMFನಲ್ಲೂ ಸಹ ನಾವು ಪಾಲುದಾರಾಗಿದ್ದೇವೆ, ಸಪ್ಲೈನಲ್ಲಿ ಮಾಡ್ತಾಯಿದ್ದೀವಿ. ನಾವು ಪ್ರಾರಂಭ ಮಾಡಿ ಆಲ್ರೆಡಿ ನಾವು 19 ವರ್ಷದಿಂದ ಇದೇ ವೃತ್ತಿನಲ್ಲಿ ನಾವು ಕಂಟಿನ್ಯೂ ಆಗಿದ್ದೀವಿ. ಮೇಯ್ನ್ಲಿ ನಾವು ಇನ್ನೊಂದು ಈಗ ರೀಸೆಂಟಾಗಿ ಬಂದು ನಾವು ಒಂದು 4 ಮಂತ್ಸಲ್ಲಿ ಒಂದು ಅಗ್ರಿ ಮಾಲ್ ಅಂತ ಹೇಳ್ಬಿಟ್ಟು ಒಂದು ವಿನೂತನವಾಗಿ ಯಾರೂ ಸಹ ಇನ್ನೂ ಇದುವಾಗಿ ಪ್ರಯೋಗ ಮಾಡಿಲ್ಲ. ನಾವು ವಿನೂತನವಾಗಿ ಒಂದೇ ಸೂರಿನಡಿನಲ್ಲಿ ಒಂದು ಸೂಜಿವರೆಗೂ ಟ್ರ್ಯಾಕ್ಟರ್ವರೆಗೂ ಒಂದೇ ಕಡೆ ಸಿಗುವಂಥ ಒಂದು ಅಗ್ರಿಕಲ್ಚರಲ್ ಮಾಲ್ನ ನಾವು ತುಮಕೂರಿನಲ್ಲಿ ಪ್ರಾರಂಭಿಸಿದ್ದೇವೆ. ಈಗ ಆಲ್ರೆಡಿ ಅಲ್ಲೇ 4 ತಿಂಗಳಾಗಿರೋದ್ರಿಂದ ಅಭೂತಪೂರ್ವವಾಗಿ ಸ್ಪಂದನೆ ಸಿಗ್ತಿದೆ. ರೈತರು ಮೆಚ್ಚುಗೆನೂ ಸಹ ಪಡಿಸಿದ್ದಾರೆ. ಇದುವರೆಗಾಗಿ ನೀವು ಯಾರೂ ಮಾಡದಂಥ ಇದು ವಿನೂತನ ಪ್ರಯತ್ನವನ್ನು ನೀವು ಮಾಡಿದ್ದೀರಾ, ಯಶಸ್ವಿಯಾಗಲಿ ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ರೈತ ಬಾಂಧವರು ನನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲೂ ವಿಸ್ತರಿಸಬೇಕಂತೇಳಿ ನಾನು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ರೈತರ ಒತ್ತಾಯದ ಮೇರೆಗೆ ನಾನು ಪ್ರಾರಂಭಿಸಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಅಗ್ರಿಕಲ್ಚರಲ್ ಮಾಲ್ನ ನಾನು ಮುಂದಿನ ದಿನಗಳಲ್ಲಿ ನಾವು ಪ್ರತಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ 37 ಜಿಲ್ಲೆಯಲ್ಲೂ ಸಹ ನಾವು ಪ್ರತಿ ಜಿಲ್ಲೆಯಲ್ಲೂ ಸಹ ಇದೇ ಥರ ಒಂದು ಅಗ್ರಿಕಲ್ಚರಲ್ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ರೈತರ ಒತ್ತಾಯದ ಮೇರೆಗೆ ನಮ್ಮ ಜಿಲ್ಲೆಗಳಲ್ಲೂ ಸಹ ಇದನ್ನೇ ಪ್ರಾರಂಭಿಸಿ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಮಾಲ್ಗೆ ಏನು ರೈತರು ಬಂದು ಹೋಗ್ತಾ ಇದ್ದಾರೋ ಅವರು ನಮ್ಮ ಜಿಲ್ಲೆಗೂ ಇದು ಅವಶ್ಯಕತೆ ಇದೆ. ದಯವಿಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನೀವು ಇದನ್ನು ನಮ್ಮ ಜಿಲ್ಲೆಗಳಲ್ಲೂ ಪ್ರಾರಂಭಿಸಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಹೊರ ರಾಜ್ಯದ ಜಿಲ್ಲೆ ರೈತರುಗಳು ಸಹ ನಮ್ಮ ಸೋಷಿಯಲ್ ಮೀಡಿಯಾ ನೋಡಿ ನಮ್ಮ ಮಾಲ್ಗೆ ವಿಸಿಟ್ ಮಾಡಿ ಏನಕ್ಕೆ ನೀವು ನಮ್ಮ ರಾಜ್ಯಕ್ಕೂ ಬಂದು ನೀವು ಪ್ರಾರಂಭಿಸಬಾರ್ದು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಫಸ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲ ಪೂರ್ಣ ನಂತರ ಹೊರ ಜಿಲ್ಲೆಗೆ ನಾನು ಕಾಲಿಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನನ್ನ ಮೇಯ್ನ್ ವಿಷನ್ನು ಬಂದು ನಮಗೆ ರೈತರು ಏನಕ್ಕೆ ಈ ವಿಷನ್ನ ಇಟ್ಕೊಂಡಿದ್ದೀನಿ ಅಂತಂದರೆ, ರೈತರು ಬೇರೆ ಎಲ್ಲದಕ್ಕೂ ಒಂದು ಶೋರೂಮ್ ಇದೆ, ಪ್ಲ್ಯಾಟ್ಫಾರ್ಮ್ ಇದೆ, ಅವ್ರಿಗೋಸ್ಕರ ಒಂದು ಈಗ ಐಕ್ಯ ಅಂತ ಒಂದಿದೆ, ಮತ್ತು ಸ್ಪೋರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಶೋರೂಮ್ಸ್ ಇದ್ದಾವೆ, ಮತ್ತು ಕ್ಲಾತ್ಸ್ಗೆ ಶೋರೂಮ್ಸ್ ಇದ್ದಾವೆ, ಚಪ್ಪಲ್ಸ್ಗೆ ಶೋರೂಮ್ಸ್ ಇದ್ದಾವೆ. ಆದರೆ ನಮ್ಮ ಅಗ್ರಿಕಲ್ಚರ್ ಇಷ್ಟು 65% ನಮ್ಮ ರಾಜ್ಯದಲ್ಲಿ ರೈತರೇ ಇರಬೇಕಾದ್ರೆ ಅವ್ರಿಗೆ ಆದ ಒಂದು ಎಲ್ಲೂ ಅಗ್ರಿಕಲ್ಚರಲ್ಲಿ ಒಂದೇ ಕಡೆ ಸೂರಿನಡಿಯಲ್ಲಿ ಸಿಗಬೇಕು ಅಂತ ಹೇಳಿ ಯಾರೂ ವಿನೂತನ ಪ್ರಯೋಗ ಮಾಡಿರಲಿಲ್ಲ. ನಾವು ಇದನ್ನು ಪ್ರಯೋಗ ಮಾಡಲೇಬೇಕು ಅಂತ ಹೇಳಿ 4 ವರ್ಷದಿಂದ ಪ್ರಯತ್ನ ಪಟ್ಟು ನಾವು ಈಗ ಪ್ರಾರಂಭಿಸಿದ್ದೇವೆ. ಇದನ್ನು ಒಂದು ಸೂಜಿಯಿಂದ ಹಿಡಿದು ಟ್ರ್ಯಾಕ್ಟರ್ಗೂ ಒಂದೇ ಕಡೆ ಎಲ್ಲೂ ರೈತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇದು ಮಾಡೋದು. ಮತ್ತು ಆನ್ಲೈನ್ ಪ್ರೈಸ್ಗಿಂತ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ನಾನು ಎಲ್ಲ ಪ್ರಾಡಕ್ಟ್ಗಳನ್ನು ಒಂದೇ ಸೂರಿನಲ್ಲಿ ಕೊಡಬೇಕು ಅಂತ ಹೇಳಿ ಪ್ರಾರಂಭಿಸಿದ್ದೇವೆ. ಇದು ನನ್ನ ವಿಷನ್ ಆಗಿರುತ್ತದೆ. ನಮ್ಮ ಎಲ್ಲ ಸೇವೆಯನ್ನು ಗುರುತಿಸಿ ಅದು ಪ್ರಮುಖವಾಗಿ ನಮ್ಮ ಕೃಷಿ ಕ್ಷೇತ್ರವನ್ನು ಉದ್ಯಮವನ್ನು ಉದ್ದೇಶಿಸಿ ಸಿಗ್ನೇಚರ್ ಮೀಡಿಯಾ ಹೌಸ್ ಈ ಬಾರಿಯ ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡ್ 2025ಗೆ ನಮ್ಮನ್ನು ಆಯ್ಕೆ ಮಾಡಿರೋದು ನನಗೆ ಬಹಳ ಖುಷಿ ತಂದಿದೆ. ಇಂಥ ಅವಾರ್ಡ್ಗಳು ಉದ್ಯಮದಾರರಿಗೆ ಬಹಳ ಪ್ರೋತ್ಸಾಹ ಸಿಗುತ್ತದೆ. ಮತ್ತೊಮ್ಮೆ ಸಿಗ್ನೇಚರ್ ಮೀಡಿಯಾ ಸಂಸ್ಥೆಯವರಿಗೆ ನನ್ನ ಮತ್ತು ನನ್ನ ಸಂಸ್ಥೆಯ ಪರವಾಗಿ ಧನ್ಯವಾದಗಳು.